ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನು ಯೇಸುವಿನ ನಾಮದಲ್ಲಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಈ ದಿನದಲ್ಲಿ ಪ್ರಿಯರೇ, ನಾವು ಒಂದು ಹೊಲದಲ್ಲಿ ಬಂದಿದ್ದೇವೆ. ಕರ್ತನಾದ ಯೇಸು ಸ್ವಾಮಿ ಈ ದಿನದಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ರಕ್ಷಣೆಯನ್ನು ಮಾಡಿ ಆಶೀರ್ವಾದ ಮಾಡಿದಂಥ ನಮ್ಮ ದೇವರಾಗಿದ್ದಾನೆ. ಯಾಕಂದರೆ ಕಳೆದ ದಿವಸಗಳಿಂದ ನಾನು ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ದೇವರ ಪ್ರೇರೇಪಣೆಯಿಂದ, ದೇವರ ಆತ್ಮನ ಪ್ರೇರೇಪಣೆಯಿಂದ ನಾನು ಮಾತಾಡ್ತಾ ಇದ್ದೇನೆ. ಆದರೆ ದೇವರು ನಮ್ಮನ್ನು ಕಾಯುವಂಥ ದೇವರು, ನಮ್ಮನ್ನು ರಕ್ಷಣೆಯನ್ನು ಮಾಡುವಂಥ ದೇವರು, ನಮ್ಮನ್ನು ಕರುಣಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಕಷ್ಟದಲ್ಲಿ ಇದ್ದವ್ರಿಗೆ ಮಾತ್ರ ಆತನು ಏನು ಮಾಡ್ತಾನೆ ಅಂದರೆ, ತನ್ನ ಶಕ್ತಿಯಿಂದ, ತನ್ನ ಬಲದಿಂದ ಅವರನ್ನು ತುಂಬಿಸಿ ಅವರ ಕಷ್ಟದ ಸಮಯದಲ್ಲಿ ಅವರ ಹತ್ತಿರ ಇದ್ದುಕೊಂಡು ಅವರನ್ನು ಬಲಪಡಿಸ್ತಾನೆ. ಹಲ್ಲೆಲೂಯಾ. ಉದಾಹರಣೆಗಾಗಿ ನಾನು ನಿಮಗೆ ಹೇಳ್ತೇನೆ, ಅಪೊಸ್ತಲ ಕೃತ್ಯದಲ್ಲಿ ನಾವು ಓದ್ತೇವೆ, ಪೇತ್ರ ಮತ್ತು ಯೋಹಾನ ಏನು ಮಾಡ್ತಿದ್ದಾರೆ ಅಂದರೆ, ಅವರು ಸೆರೆಮನ್ಯದಲ್ಲಿ ಇದ್ದಾಗ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಾಯಿದ್ರು. ಆವಾಗ ಯೇಸು ಸ್ವಾಮಿ ಏನು ಮಾಡಿದಾನೆಂದರೆ, ತನ್ನ ಸ್ತುತಿ ಸ್ತೋತ್ರವನ್ನು ಮಾಡುವ ಸಮಯದಲ್ಲಿ ಅವರನ್ನು ಗಮನಿಸಿದಾಗ ಅವರು ಸೆರೆಮನ್ಯದಲ್ಲಿದ್ದರು, ಅವರು ಜೈಲಿನಲ್ಲಿದ್ದರು, ಅವರ ಕೈ ಕಾಲಲ್ಲಿ ಬೇಡಿಗಳಿದ್ದು, ಆದರೂ ಕೂಡ ಅವರು ದೇವರನ್ನು ಬಿಡಲಿಲ್ಲ, ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಾಯಿದ್ರು. ಅಂಥ ಸಮಯದಲ್ಲಿ ಅಂಥ ಜನರನ್ನು ದೇವರು ಮೆಚ್ಚುತ್ತಾನೆ. ಆವಾಗ ದೇವರು ಅವರನ್ನು ಏನು ಮಾಡಿದಾನೆಂದರೆ, ತನ್ನ ಶಕ್ತಿಯಿಂದ ಅವರ ಬಂಧನಗಳನ್ನು ಬಿಡಿಸಿ ಅವರನ್ನು ಆಶೀರ್ವಾದ ಮಾಡಿ ಅವರಿಗೆ ಬಿಡುಗಡೆಯನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಪ್ರಿಯರೇ, ಕರ್ತನಾದ ಯೇಸು ಸ್ವಾಮಿಗೆ ನಾವು ಕಷ್ಟದಲ್ಲಿ ಇರುವಾಗ, ಚಿಂತೆಗಳಲ್ಲಿ ಇರುವಾಗ, ಶೋಧನೆಗಳಲ್ಲಿ ಇರುವಾಗ, ಯಾವಾಗ ನಾವು ದೇವರನ್ನು ಮೊರೆ ಇಡ್ತೇವೋ, ದೇವರಿನಲ್ಲಿ ಮೊಣಕಾಲೂರಿ ಪ್ರಾರ್ಥಿಸ್ತೇವೋ, ದೇವರಿನಲ್ಲಿ ಕಣ್ಣೀರಿನಿಂದ ನಾವು ಪ್ರಾರ್ಥಿಸ್ತೇವೋ, ಆವಾಗ ದೇವರು ನಮ್ಮ ಕೂಗವನ್ನು ಕೇಳಿ ನಮ್ಮನ್ನು ಗುಣಪಡಿಸಿ, ನಮ್ಮನ್ನು ಆಶೀರ್ವದಿಸಿ, ನಮ್ಮನ್ನು ರಕ್ಷಣೆಯನ್ನು ಮಾಡಿ, ನಮ್ಮನ್ನು ಉನ್ನತವಾದ ಸ್ಥಾನದಲ್ಲಿ ಒಯ್ಯುವಂಥ ದೇವರಾಗಿದ್ದಾನೆ. ಕರ್ತನಾದ ಯೇಸು ಸ್ವಾಮಿ ಅರಸನಾದ ಹಿಜ್ಕೀಯನ ನೋಡ್ರಿ, ಆತನನ್ನು ಮರಣದವಾದ ವಿಷಯದಲ್ಲಿ ಆತನಿಗೆ ಗೊತ್ತಾದಾಗ ಆತನನ್ನು ಏನು ಮಾಡಿದ್ದಾನೆ, ಅಯ್ಯೋ ಇನ್ನು ನಾನು ಸಾಯ್ತೀನಿ ಅಂತ ಆತನನ್ನು ಸುಮ್ಮನೆ ಇರಲಿಲ್ಲ. ಆದರೆ ಸಾಯಿ ಪರಿಸ್ಥಿತಿ ಬಂದಿದೆ, ದೇವರು ಹೇಳಿದ್ದಾನೆಂದರೆ ಒಂದು ಸಾರಿ ಮುಗಿದು ಹೋಯಿತು ಅಂತ ತಿಳ್ಕೊಂಡು ಗೋಡೆ ಕಡೆಗೆ ಮುಖವನ್ನು ಮಾಡಿಕೊಂಡು ಆತನನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದಾನೆ, ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ 15 ವರ್ಷ ಅವನಿಗೆ ಮತ್ತೆ ಜೀವಿಸುವ ಅವಕಾಶವನ್ನು ಕೊಟ್ಟ. ಇಂಥ ಸರ್ವಶಕ್ತನಾದ ದೇವರು ನಮ್ಮ ದೇವರಾಗಿದ್ದಾನೆ. ಕರ್ತನಾದ ಪ್ರಿಯರೇ, ಯೇಸು ಸ್ವಾಮಿನ ನಂಬಿರಿ, ಯೇಸು ಸ್ವಾಮಿನ ಅಂಗೀಕರಿಸಿಕೊಳ್ಳಿರಿ. ಯೇಸು ಸ್ವಾಮಿ ಹೆಸರಿನಲ್ಲಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸನವನ್ನು ತಗೋರಿ, ದೇವರ ವಾಕ್ಯದಲ್ಲಿ ಬೆಳೀರಿ, ದೇವರ ವಾಕ್ಯಗಳನ್ನು ಓದಿರಿ, ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಜೈ ಯೇಸುಕಿ.